ಏನೇನ್ ತರಲೆ ಮಾಡಿದಂಗೆ ಗೊತ್ತಾ ಇವತ್ತು ಇವನು. ಅಮ್ಮ ಸೌತೆಕಾಯಿ ಹೆಚ್ಚಿದ್ರು ಬಂದು ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೆಟ್ಸ್ ಅಕ್ಷಯ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಹಾಗೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮನೆಯಲ್ಲಿ ವರಮಹಾಲಕ್ಷ್ಮಿ ಹಾಗೂ ವೈಭವಲಕ್ಷ್ಮಿ 5ನೇ ವಾರಕ್ಕೆ ಮಾಡೋಣ ಅಂತ ಇದ್ದೀವಿ. ಅಂದರೆ 5 ವಾರ ಪೂಜೆ ಇಟ್ಟಿದ್ದೀನಿ, ಪೂಜೆ ಇಟ್ಕೊಂಡಿದ್ದೀನಲ್ಲ. ಸೊ ರಂಗೋಲಿ 5 ವಾರಕ್ಕೆ ಮನೆಯಲ್ಲಿ ಕ್ಲೀನ್ ಮಾಡಿ 5ನೇ ವಾರಕ್ಕೆ ಒಟ್ಟಿಗೆ ಮಾಡ್ತೀವಿ. ಇವಾಗ ಅಡುಗೆ ಮಾಡೋಕೆ ಹಾಗೆ ಇವತ್ತು ನಾನು 2ನೇ ವಾರದ್ದು ವೈಭವಲಕ್ಷ್ಮಿ ಇವತ್ತಿನ ಪೂಜೆ ಮತ್ತು ಎಲ್ಲ ಬಂದು ಅಡುಗೆ ತುಂಬಿಸ್ತಾ ಇದ್ದೀವಿ. ಬೆಳಗ್ಗೆನೇ ಎಲ್ಲ ಪೂಜೆ ಆಗೋಯಿತು. ಪೂಜೆ ಅಂತ ಆಗಿಬಿಟ್ರೆ ಅರ್ಧ ಕೆಲಸ ಆದಂಗೆ ನಮ್ಮನೇಲಿ ಒಂಥರ ನೆಮ್ಮದಿ. ಹಾಗಾಗಿ ನಮ್ಮನೆ ಹುಲಿ ಏನು ಮಾಡ್ತಾ ಇತ್ತು ತೋರಿಸ್ತೀನಿ. ನಮ್ಮನೆ ಹುಲಿ ಇದೆ ಕೊಡ್ರಿ ಅಮ್ಮ. ಸೊ ಇನ್ನು ಅರ್ಧ ಅಡುಗೆ ಆಗಿದೆ, ಇನ್ನೂ ಅರ್ಧ ಅಡುಗೆ ಬಾಕಿ ಇದೆ. ನಿಮ್ಗೆ ಯಾಕೆ ಇವಾಗ ಚಿತ್ರಾನ್ನ ಒಗ್ಗರಣೆ ಹಾಕಿದ್ದಾರೆ, ಅದೊಂದು ಕಲಸ್ಬಿಟ್ಟು ಹೋಳಿಗೆ ಸಾರು ಆಗಿದೆ. ಈ ರೀತಿ ತೋರಿಸ್ತೀನಿ. ಈಗ ಸದ್ಯಕ್ಕೆ ಬೀನ್ಸ್ ಪಲ್ಯ ಆಗಿದೆ, ಇದು ಹೋಳಿಗೆ ಸಾರು ಆಗಿದೆ. ಇನ್ನು ಇದೇನು ಇವಾಗ ಏನು ಇಲ್ಲಿ ಇಟ್ಟಿರೋದು ಪಲ್ಯಕ್ಕೆ. ನನ್ ಗಂಡ ಅಪರೂಪಕ್ಕೆ ಅಡಿಗೆ ಮನೆಗೆ ಹೆಲ್ಪ್ ಮಾಡಕ್ ಬಂದಿದ್ದಾರೆ ನೋಡಿ. ಅಪರೂಪಕ್ಕೆ ಹೆಲ್ಪ್ ಮಾಡಕ್ ಬಂದಿರೋದು. ಅಂಗಡಿ ಮಾಡ್ದಾಗಿಂದ ಅಡಿಗೆ ಮನೆಗೆ ಬರ್ತಾ ಇಲ್ಲ ನನ್ ಗಂಡ ಹೆಲ್ಪ್ ಮಾಡಕ್ಕೆ. ಹೊಸ ಟಿ ಶರ್ಟ್ ಹಾಕೊಂಡ್ರ? ನಾನು ನೋಡೇ ಇಲ್ಲಲ್ಲ. ಲೇಟ್ ಆಗುತ್ತೆ ಎಲ್ಲ ಅಮ್ಮ. ನೀವು ನಿಮ್ಮ ಮಗಂಗ್ ಮಾತ್ರ ಕೊಡಿಸ್ರಿ. ಸೊಸೆ ಆದವಳು ಹಳೆ ಬಟ್ಟೆ ಹಾಕೊಂಡು ಹಬ್ಬ ಮಾಡಿದ್ರು ಪರವಾಗಿಲ್ಲ. ಅಯ್ಯೋ, ಇವ್ರ ಮೊದಲು 3 ಜೊತೆ ಕೊಡಿಸಿದೀನಿ. ಅವೆಲ್ಲ ನಂಗೆ ಗೊತ್ತಿಲ್ಲ. ಅವ್ರು ಮಾತ್ರ ಹಬ್ಬದ ದಿನ ಹೊಸದ್ ಹಾಕೊಂಡವ್ರೆ. ನಾನು ನೋಡು ಇಬ್ಬರಿಗೂ ಕೊಡಿಸಿ ತ್ಯಾಗಮಯಿ ತರ ಎಷ್ಟು ಹಳೇದ. ಇದು ಬೋಂಡಕ್ಕೆ ರೆಡಿ ಮಾಡ್ಬೇಕು, ಬೋಂಡ ಮಾಡ್ಬೇಕು. ಇದು ಕೋಸುಂಬರಿಗೆ. ಸೊ ಇನ್ನು ಅದೇ ವಡೆ ಇನ್ನು ತುಂಬಾ ಕೆಲಸ ಇದೆ. ನನ್ನ ಮಗ ಏನ್ ಮಾಡ್ತಾವನಪ್ಪ. ಹಾಯ್ ಗುಣ, ಹಾಯ್ ಮಾಡು, ಹಾಯ್ ಮಾಡು. ನಮ್ಮ ಮಗನ ಫ್ರೆಂಡ್ ಇವಳು. ಅವನೆಲ್ಲಿ? ಖುಷು, ಇಲ್ಲೇನ ಮಾಡ್ತಿದೀಯಾ? ಅಲ್ಲೇನ ಮಾಡ್ತಿದ್ದೆ ನೀನು? ಕೊಕ್ಕ ಬರುತ್ತೆ ಬಾ, ಇಲ್ಲಿ ಬೇಗ ಬಾ. ಬಾ ಗುಣ ಬಾ, ಕೊಕ್ಕ ಬರುತ್ತೆ ಬಾ. ಅವನಿಗೆ ಕೊಕ್ಕ, ಅವನಿಗೆ ಕುಕ್ಲಿ. ಬಾ ಬಾ, ನೀನ್ ಬೇಡ ಬಾ. ಬಾ, ಕೊಕ್ಕ ಬರುತ್ತೆ. ಎಲ್ಲಿ ಅಂತ ಹುಡುಕ್ಲೋ ನಿನ್ಗೆ ನಾನು? ಹೋಗ ಆ ಕಡೆ, ಹೋಗಲ್ಲ ಆಟ ಆಡೋಗ. ಬೀಗ ಬೀಗ ಕೊಕ್ಕ ಹೋಗ್, ಕೊಕ್ಕ ಹೋಗು. ಬಾಗ್ಲಾಕ್ತೀನಿ, ಹೋಗ್. ನಾನು ಬಾಗ್ಲಾಕ್ತೀನಿ, ಬೇಡ. ಕೊಕ್ಕ ಬರುತ್ತೆ, ಹೋಗು. ನಡಿ ಗುಣ, ನಾ ಕೊಕ್ಕ ಬರುತ್ತೆ. ಅವನಿಗೆ ಹಿಡ್ಕೊಳ್ಳಿ, ಹೋಗೋಣ ನಾವು. ಐ ಬಂದೆ. ಅವನು ರೂಮಿಗೆಲ್ಲ ಹೋಗ್ತಾನೆ. ಈಗ ಇಬ್ರು ಆಟ ಆಡ್ರಿ ಆಯ್ತಾ? ಅವನು ಹೋದ್ರೆ ನನಗೆ ಹೇಳು, ಬರುಸ್ತೀನಿ. ಅಲ್ಲಿ ಒಂದು ತಗೊಂಡ್ರಿ, ನಿಮ್ಗೂ ತಗೊಂಡ್ರಿ. ಇಲ್ಲಿ ಇದೆ ಹಾಲಿನ ಮೇಲೆ ಇಟ್ಟಿದ್ದೀನಿ ನೋಡಿ ಸೌತೆಕಾಯಿ. ಆಗ್ತಾ ಇದೆ. ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಸಮಸ್ಯೆ ಇರಲ್ಲ. ಆಮೇಲೆ ಆರಾಮಾಗಿ ಕುತ್ಕೊಂಡು ಹಾಕ್ಕೋಬಹುದು ಅಲ್ವಾ? ಏನೇನ್ ತರಲೆ ಮಾಡಿದಂಗೆ ಗೊತ್ತಾ ಇವತ್ತು ಇವನು. ಅಮ್ಮ ಸೌತೆಕಾಯಿ ಹೆಚ್ಚಿದ್ರು ಬಂದು ಸೌತೆಕಾಯಿ ತಗೊಂಡೋದ. ಆಮೇಲೆ ನಿಂಬೆ ಹಣ್ಣು ಇದು ಕೋಸುಂಬರಿಗೆ ಅಂತ ಇಟ್ಟಿದ್ರು, ಅದನ್ನು ತಗೊಂಡೋದ. ಈಗ ಹೋಳಿಗೆ ಮಾಡಕ್ ಬಂದವನೆ. ಹೋಳಿಗೆ ಮಾಡ್ತೀಯಾ? ಎದ್ದಳ ಮೇಲೆ, ಈ ಕಡೆ ಬೈಲಿ ಬಾರೋ, ಈ ಕಡೆ ಬರ್ರಿ ಫ್ರೆಂಡ್ಸ್. ನಮ್ಮ ಮನೆಗೆ ಹೋಳಿಗೆ ಊಟ ಮಾಡ್ಕೊಂಡು ಹೋಗ್ತೀರಂತೆ. ಈ ಶುಕ್ರವಾರ ಹೋಳಿಗೆನ, ಮತ್ತೆ ನಮ್ಮ ನೆಕ್ಸ್ಟ್ ವೀಕಿಗೆ ಹೋಳಿಗೆ ಹೇಳಿದೀರಾ? ಇಲ್ಲ ಅಲ್ಲ. ಮತ್ತೆ ಅದಾದ್ಮೇಲೆ 5ನೇ ವಾರಕ್ಕೆ ಒಂದ್ಸಲ ಹೋಳಿಗೆನ
ಗಣಪತಿ ಹಬ್ಬಕ್ಕೆ ಹೋಳಿಗೆನ ಆಗಸ್ಟ್ ತಿಂಗಳು ಬಂದರೆ ಹೋಳಿಗೆ ಹಬ್ಬ. ಹೋಳಿಗೆ ನೋಡಿ, ಈ ವಾರದಲ್ಲೇ ಇದು 2ನೇ ಸಲ ಹೋಳಿಗೆ ಮಾಡ್ತಿರೋದು ನಾವು. ನೋಡಿ ನನ್ನ ಮಗ ಸೊಸೆ ಹೋಳಿಗೆ ಮಾಡೋದು ಕಲ್ತ್ಲು. ಎಲ್ಲದೂ ಕಲಿತ್ಲು. ಅವಳು ಸುಮ್ಮನೆ ಹಿಂಗೆ ಚಪಾತಿ ಆಡ್ತಾಳು ಅಷ್ಟೇ. ಅದು ಕಲ್ಸಪ್ಪಿ ಕಲಿಬೇಕು. ಪೂಜೆಗೆ ರೆಡಿ, ಪೂಜೆ ಮಾಡೋರು ರೆಡಿ. ವಾಟ್ ಆರ್ ಸರ್ಚಿಂಗ್ ಫಾರ್? ನನ್ನ ಮಗ ಎಲ್ಲ ಇಟ್ಟಾನೆ. ಅವನಿಗೆ ಎಬ್ರಸ್ ಕೇಳು, ಅವ್ರು ಆರಾಮ ಮಕ್ಕೊಂಡವನಣ್ಣ. ಇನ್ನೇನು ಹೇಳ್ರಿ, ಎಲ್ಲ ಬಿಟ್ಟು ಅವ್ನಿಗೆ ಎಲ್ಲಿ ಇಟ್ಟವನೆ ಅಂತಾನೆ ಗೊತ್ತಾಗ. ಅವನಿಗೆ ಎಬ್ರಸ್ ಅವ್ನಿಗೆ ಇನ್ನೂ ಡಬಲ್ ಕೆಲಸ ಕೊಡ್ತಾನೆ ನನಗೆ. ಇರೋದನ್ನ ಮುಚ್ಚಿಡ್ತಾನೆ. ನಂಗೆ ಗೊತ್ತಿಲ್ಲ, ಹುಡುಕ್ಕೊಡ್ರಿ. ಅವನಿಗೆ ಕೇಳ, ನನಗೆ ಕೇಳಿದ್ರೆ ನನ್ನ ಮೇಕಪ್ ಕಿಟ್ ಎಲ್ಲ ಅವನೇ ಇಳಿಯೋದು. ನೋಡ್ದ ಸಿಕ್ತು ತಾನೇ, ಖುಷಿ ಪಡು. ಅಮ್ಮ ಪಾಪ ಒಬ್ಬರೇ ಹೋಳಿಗೆ ಮಾಡ್ತಿದ್ದಾರೆ. ನಾನು ಅರ್ಧಂಬರ್ಧ ಮಾಡಿ ಬಂದ್ಬಿಟ್ಟೆ. ಯಾಕೆಂದರೆ ಇಬ್ಬರು ಒಂದೇ ಕೆಲಸ ಮಾಡ್ಕೊಂಡು ಕೂತ್ರೆ ಪೂಜೆಗೆ ಆಂಟಿ ಬಂದುಬಿಡ್ತಾರೆ, ಎಲ್ಲಮ್ಮ ಆಂಟಿ. ಅವ್ರು ಬಂದಾಗ ನಾವು ಹೋಗಿ ಎಲ್ಲ ರೆಡಿ ಮಾಡೋಕ್ಕಾಗಲ್ವಲ್ಲ. ಹಾಗಾಗಿ ನಾನು ಅರ್ಧಕ್ಕೆ ಬಂದುಬಿಟ್ಟು ಎಲ್ಲ ರೆಡಿ ಮಾಡಿದ್ದೀನಿ ನೋಡಿ. ಸೊ ಎಲ್ಲ ರೆಡಿ ಮಾಡಿದ್ದೀನಿ ಆಲ್ಮೋಸ್ಟು. ಆಂಟಿ ಬಂದಮೇಲೆ ಇನ್ನೊಂದು ಸಲ ಆಂಟಿ ಹೆಂಗೆ ಹೇಳ್ತಾರೆ ಹೆಂಗೆ ರೆಡಿ ಮಾಡೋದು. ಅದಕ್ಕೆ ಸೀರೆ ಉಟ್ಕೊಂಡ್ಬಿಟ್ಟೆ. ಆಮೇಲೆ ಅವ್ರು ಬಂದಾಗ ಅವ್ರಿಗೆ ಕೂರಿಸಿ ಹುಡ್ಕೊಂಬರ್ತೀನಿ ಅಂತ ಹೇಳೋಕ್ಕೂ ಆಗಲ್ಲ. ಪಾಪ ಅಮ್ಮ ಒಬ್ಬರೇ ಹೋಳಿಗೆ ಮಾಡ್ತಿದ್ದಾರೆ ರೀ, ನೋಡಿ ತೋರಿಸ್ತೀನಿ. ಅಷ್ಟೆಲ್ಲ ಅಡುಗೆ ಆಗಿದೆ. ಕೋಸಂಬರಿದೊಂದು ಕಲಿಸ್ಬೇಕು. ಅಮ್ಮ ನೀವೊಬ್ಬರೇ ಹೋಳಿಗೆ ಮಾಡ್ತಿದ್ದೀರಲ್ಲ, ಇನ್ನೂ ವಡೆ ಆಗಿಲ್ಲ, ವಡೆ ಮಾಡಬೇಕು. ನಾನು ಎಲ್ಲ ರೆಡಿ ಮಾಡಿದ್ದೀನಿ ಅಮ್ಮ. ಆಂಟಿ ಬಂದಿಲ್ಲ. ಚೆನ್ನಾಗಿ ಕಾಣ್ತೈತಾ ಸ್ಯಾರಿ? ಇನ್ನೊಂದು ಸೊಸೆನ ಕರ್ಕೊಂಬರ್ರಿ. ನನಗಿನ್ನು ಕೆಲಸ ಮಾಡೋಕ್ಕೆ ಯಾರಾದರೂ ಒಬ್ರು ಸಿಗ್ತಾರಲ್ಲ, ಅದು ಖುಷಿ. ಸೊಸೆ ಬರ್ತಾಳೆ ಅಂತ ಏನು ಹೊಟ್ಟೆ ಕಿಚ್ಚಿಲ್ಲ, ಕರ್ಕೊಂಬರ್ರಿ. ಕೆಲಸ ಮಾಡಿಕೊಟ್ರೆ ಸಾಕು ನನಗೆ. ನನ್ನ ಮಗನ ನಾನು ನೋಡ್ಕೊಂತೀನಿ, ಅವ್ರು ಕೆಲಸ ಮಾಡಲಿ. ನಾನು ಈ ಸೀರೆ ಉಟ್ಕೊಂಡಿದ್ದೀನಿ. ಈ ಸೀರೆನ ಮದುವೆಯಲ್ಲಿ ಅಮ್ಮ ಕೊಡಿಸಿರೋದು, ಸುಧಮ್ಮ ಕೊಡಿಸಿದ್ದು. ಆದರೂ ಕೆಲಸ ಮಾಡಬೇಕಾದ್ರೇ ಗಿರಾಕಿ ಬರ್ತಾರೆ. ಹಾಗಾಗಿ ಆ ಕಡೆ ಈ ಕಡೆ ಓಡಾಡ್ಕೊಂಡು ಮಾಡೋದ್ರಿಂದ ತುಂಬ ಲೇಟಾಗೋಗಿದೆ. ಆಗಲೇ 12:30. ನಾವು 12:30 ಒಳಗೆ ಎಲ್ಲ ಆಗಬೇಕು ಅಂದ್ಕೊಂಡಿದ್ವಿ, ಬಟ್ ಏನೂ ಆಗಲಿಲ್ಲ. ಮನೆ ಪೂಜೆ ಒಂದು ಆಗಿದೆ, ಮತ್ತೆ ಇನ್ನೊಂದು ಸಲ ಪೂಜೆ ಮಾಡಬೇಕು ಇವಾಗ. ನಾನೆಲ್ಲ ಪಡ್ಲಿಗೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಗಲೇ ಬರೋದು ಕಾಯ್ತಾ ಇದ್ದೀನಿ. ನಾನು ಹೇಳ್ದೆ ನಮ್ಮ ಮನೆಯವ್ರಿಗೆ ಬೇಗ ಬಾಗಿಲಾಕ್ರಿ ಪೂಜೆ ಇದೆ ಅಂತ ಮತ್ತೆ ಸಂಜೆ ವೈಭವಲಕ್ಷ್ಮಿ ಪೂಜೆ ಇದೆ, 2ನೇ ವಾರದ್ದು. ಸೊ ಮತ್ತೆ ಅವಾಗ ಸರಿಯಾಗಿ ರೆಡಿ ಆಗೋಣ ಅಂತೇಳಿ ಅರ್ಜೆಂಟಿಗೆ ಸೀರೆ ಉಡ್ಕೊಂಡ್ಬಂದಲ್ಲ, ಅದರ ಸುಸ್ತಾಗ್ತಿದೆ. ಸೊ ಸಮಾಧಾನವಾಗಿ ಪೂಜೆ ಎಲ್ಲ ಆದರೆ ಸಮಾಧಾನ ಆಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ಗಡಿಬಿಡಿ ಆಗ್ತಾನೆ ಇರುತ್ತೆ. ಪೂಜೆ ಎಲ್ಲ ಬಂದ ಆಂಟಿ, ಇದೊಂಚೂರು ಮೇಲೆ ಹಾಕ್ರಿ. ಇದು ನನ್ನ ಮಗನ ಜೋಲಿ ಕಟ್ಟೋದು. ಹೌದಾ, ಇರಲಿ ಬಿಡಿ, ಏನು ಮಾಡೋಕ್ಕಾಗುತ್ತೆ. ಪೂಜೆ ಮುಖ್ಯ ಫಸ್ಟು. ಇದು ನಂಗೆ ಹೂವು ಚಂದ್ಕೊಟ್ಟಿಲ್ಲ. ನೀವು ಬಳೆ ಹಾಕೊಂಡಿದ್ದೀನಿ, ಕೈ ತುಂಬ ಇಟ್ಕೊಳ್ರಿ. ಹಿಂಗೆ ಇಟ್ಕೊಳ್ರಿ. ನಿಮ್ಮ ಕೈ ಬರುತ್ತೆ, ಕೆಲ ಡೌನ್ ಮಾಡಿ ಬಳೆ ಹಾಕ್ತೀನಿ. ಹಾಂ, ಓಕೆ. ಮತ್ತು ನಾನು ನೆಕ್ಸ್ಟ್ ಆಂಟಿ ಬಂದಮೇಲೆ ಹೆಂಗೆ ಪೂಜೆ ಮಾಡೋದು ಅಂತ ತೋರಿಸ್ತೀನಿ. ಕರೆಕ್ಟಾಗಿ ಗೆದ್ದವನೆ. ಪಪ್ಪ ಇಲ್ಲಮ್ಮ, ಎಲ್ಲಮ್ಮಜ್ಜಿ ಏನು ಮಾಡ್ತಾರೆ? ಕೋಕೋ ಅಲ್ಲ, ಎಲ್ಲಮ್ಮಜ್ಜಿ ಭಂಡಾರ ಎಲ್ಲ ಹಚ್ತಾರೆ. ಎಲ್ಲಮ್ಮಜ್ಜಿ ಕುಂಕು ಕಟ್ಕೊತೈತೆ. ನಮ್ಮ ಭಾಷೆಯಲ್ಲಿ ಹೇಳಿದ್ರೆ ಅರ್ಥ ಆಗುತ್ತೆ ಇವೆಲ್ಲ. ಎಲ್ಲಮ್ಮಜ್ಜಿ ಬಂದರೆ ಏನು ಮಾಡಬೇಕು? ನಮಸ್ತೆ
ಕದಮ್ಮ ನಮಸ್ತೆ ಹೆಂಗೆ ಮಾಡೋದಮ್ಮ ಜಿ ಸ್ವಾಮಿಗೆ? ಗುಡ್ ಬಾಯ್. ಶೋ ಪಪ್ಪನ್ ಕೇಳು ಮಮ್ಮ ಆಯ್ತಾ ಅಂತ. ಚಲ ಖುಷಿ ಆಯ್ತು ಚಲ ಜಾಗ ಎಲ್ಲ ರೆಡಿ ಮಾಡಿದ್ದೀನಿ. ಹೇಳ್ದಂಗೆ ಕೊಡ್ತೀನಿ. ಈ ಅಜ್ಜಿನ ದೇವ್ನೆ ಅಜ್ಜಿನ ದೇವ್ನೆ ಬಾಪ ಖುಷೋ ದೇವ್ರೆ ತಂದ ಮಗಳೇ ಇನ್ನೊಂದು ಹೋಗ್ಬೇಕಾ? ಹಾಂ ಹೌದಾ ಹುಟ್ಟಕೋಬೇಕು. ಹೇಳಿ ಅಜ್ಜಿಲ ಹೋಗಿ ಶರಣೆ ಜಗನ್ನಮ್ಮ ಅಜ್ಜಿಲ ಕರ ಕಟ್ಟಿದ್ರು ಅಲ್ಲಿ ಬರತ್ ನಿಂತಾವಾಗಿದೆ ನಮ್ಮ ಅಜ್ಜಿಗೆ ಆಯ್ತಾ ಕೇಳ್ಕೊಂಬರೋಗು. ಚಿಂತ್ಲೇನೆಗೆ ಆಮೇಲೆ ಬೇಗ ಆಮೇಲೆ ಕೊಡೋದು. ಅಡಿಕೆ ಬಿಟ್ಟಿದ್ದೆ ನೋಡು. ಅದೇ ಅಲ್ಲಿ ಅವನೇ ತಂದಿಟ್ಟ ನೋಡು. ಗೊತ್ತವನಿಗೆ ಐಶ್ವರ್ಯ ಅಜ್ಜಿಲ ಚಿನ್ನಿ ತವನಿತ್ತು ಬಾಬಾ ಎಲ್ಲ ಗೊತ್ತಾಗುತ್ತೆ. ಈಗ ಪಡ್ಲಕ್ಕಿಟ್ಟಿಲ್ಲ ಹಾಂ ತರಕಾರಿ ಫಸ್ಟ್ ಏನಿದೆ ತರಕಾರಿ ಇತ್ತು ಮಗಳೇ ತರಕಾರಿ ಇತ್ತು ಕಾಯಿ ತೆಗೆದಿತ್ತು ಬಳೆ ಇತ್ತು ಕಾಯಿಂದೆ ಖುಷು ಬಳೆ ಇತ್ತು ಬಳೆ ಕವರಲ್ಲಿ ಬಿಡ್ಬೇಕು. ಅವ್ನು ಕಾಯಿನ ಇಟ್ಕೊಂಡು ಹೋದ. ಬರ್ತಾನೆ ಇರ್ಲಿ ಎಲ್ಲಿ ಹೊರಲ್ಲ ಬಾಯಲ್ಲಿ ಇಟ್ಕೊಂಡ್ಬಿಡ್ತಾನೆ ಅಂತ ಭಯ. ಹಾಕೊಂಡಿದ್ದ ಮರ್ಚಿತ್ ಮಗಳೇ ಮಂಚಿಟ್ಟಿಲ್ಲ ಮರ್ಚಿತ್ ಹಾಂ ಜಾಣಿ ಈಗ ಸೆಕೆಂಡ್ ಟೈಮ್ ಬಡಿತೀರ ಇಡೋದೇ ಇಲ್ಲ ಕಲಪ ನಿಮ್ಗೆ ಕಾಯಿ ಕರ ಚಿಚ್ಚರ ಅಮ್ಮನ ಕೋಡ ಹಚ್ಚತೆ ಕೋಡಾಚೋಯ್ಯ ಹೊಡಿಬೇಕಲ್ವಾ ಅದನ್ನ. ಹಂಗೆ ಇಟ್ಟು ಹಾಕತ್ತೆ ಹೆಂಗಾರ ಸರಿ ಹಂಗೆ ಇಟ್ಟು ಹೇಗಾರವೆ ಹಂಗೆ ಹಂಗೆ ಅಲ್ಲ ಫಸ್ಟ್ ಖುಷೋ ಬಂದರೆ ಅವನ್ನ ಹೆಲ್ಪ್ ಮಾಡ್ಬೇಕು ಅಮ್ಮಂಗೆ ಎಲ್ಲದ್ರಲ್ಲೂ. ತೆಗಿತೀವಿ ಅಜ್ಜಿ ಅಡುಗೆ ಮಾಡ್ತಾರೆ ಆಯ್ತು ಸ್ವಲ್ಪ ಮಾಡಿದ್ವಿ ಆಮೇಲೆ ಪೂಜೆ ಆದ್ಮೇಲೆ ಮಾಡ್ಕೊಳ್ಳೋಣ. ಒಬ್ರ ಕೈಲಿ ಆಗಲ್ಲ. ನಾನು ಇದು ರೆಡಿ ಮಾಡಕ್ ಬನ್ನ ಹಾಗಾದ ಅವರಿಗೆ ಫ್ರಿಜ್ ಬೇರೆ ಆಯ ದೇಶ ಮತ್ತೆ ಎಲ್ಲ ಮಜ್ಜಿಗೆ ನಮಸ್ತೆ ಮಾಡ್ರಿ ಖುಷು. ಬಾ ಮಗ ಚಿನ್ನಿ ಚಿನ್ನಿ ಮಾತು ಕೇಳಲ್ಲ ಅಜ್ಜಿ ಇಲ್ಲ ಒಬ್ರು ಎಲ್ಲ ಮಜ್ಜಿಗೆ ಖುಷು. ಅಂಗಡಿಗೆ ವಾರಕ್ಕೆ ಕೆಲಸಲ್ಲ. ಹಾಂ ಅಜ್ಜಿ ಬರ್ತಾರಲ್ಲ ಅದೇ ಅವರು ಭಂಡಾರ ಹಚ್ತಾರೆ. ಅವನಿಗೆ ಗೊತ್ತು ಎಲ್ಲ ಮಜ್ಜಿ ಅಂದ್ರೆ ಏನ್ ಮಾಡ್ತಾರೆ. ಬಂದ್ರೆ ಮೆಣಸಿನ್ಕಾಯಿ ಬೇಕು ಮಗಳೇ ಹೌದಾ ಮೆಣಸಿನ್ಕಾಯಿ ಮಮ್ಮಿ ಮೆಣಸಿನ್ಕಾಯಲ್ಲಿ ಓ ಮೆಣಸಿನ್ಕಾಯಿ ಫುಲ್ಲನೇ ಬೇಕು ಕಾಳ ಕೋರೆ ತೆಗ್ದು ಹ್ಞೂನಮ್ಮ ಎಲ್ಲ ನೆನಪು ದೀಪ ವಿಷಯನೇ ತರಲೆ ತರಲೆ ಪಾಪ ಅಲ್ಲೇ ಇತ್ತು ಖುಷಿ ಓಡೋದಿತ್ತು ಟೇಬಲ್ ಮೇಲೆ ಕಾಲಲ್ಲಿ ಇಟ್ಟಾಗ. ಎಡೆ ಅಲ್ವಾ ಎಡೆ ಇಟ್ಟು ಕಾಯೋದು ಖುಷಿ ಪಾನ ಉದ್ದಾಗ ಅಲ್ಲಿ ಅಜ್ಜಿ ಕೊಡೋಗು ಅಜ್ಜಿಗೆ ಸುಧಾಜ್ಜಿ ಕೊಡೋಗು ಸುಧಮ್ಮ ಕೊಡೋಗು ಹೋಗಿ ಸುಧಮ್ಮಂಗೆ ಕೊಟ್ಟು ಬರೋಗು ಹೋಗು. ಹೋಗಂಡ ದೇವ್ರ ಮನೆ ದೀಪ ಹಚ್ಕೊಂಡು ಬಂಡಿ ಬಂಡಾದ ನಿನ್ನಾಲಕ್ಕುದೋ ಉಚ್ಚಿಂಗಿಲ್ವ ಅವನೇ ಹೊಡಿತಾನ ಸುಮ್ಮನಿರು. ಬಳೆ ಮಲ್ಲಾರಮ್ಮ ನಿನ್ನಾಲಕ್ಕುದೋ ಆದಿಶಕ್ತಿ ನಿನ್ನಾಲಕ್ಕುದೋ ಬೊಂತಾಯಿ ನಿನ್ನಾಲಕ್ಕುದೋ ಭೂಮೇಶ್ವರಿ ನಿನ್ನಾಲಕ್ಕುದೋ ಆದಿಶಕ್ತಿ
तो ನೀನೇ ಅಜ್ಜಿ ಕಡೆ ಕವ पूजा पूजा करने तो नहीं करने तो त्याला बाई सिद्धरिंग कर दरीन करावं तो सोडणार त्याने आता 2 घंटे मारतो चालेल चालेल पूजा करायला सर्व साडी पण येते मला तू गंटे आलो मम्मा मम्मा उदास तेरे में ಅವನು ಉದ್ದ ಉದ್ದ ಎಷ್ಟು ಚೆನ್ನಾಗಿ ಅಣ್ಣ ಪ್ರಸಾದ ನೋಡವನೆ ಅಣ್ಣಂಗೆ ಪ್ರಸಾದ ಮೇಲೆ ಕಣ್ಣು ಕದಮ್ಮ ಉದೋ ಹೇಳು ತುಂಬಾ ಚೆನ್ನಾಗಿ ಹೇಳ್ತಾನೆ ನೋಕು ಶುನು ಅಜ್ಜಿ ಶಿಬಿಗೆ ಉದ ಉದ ಕರ್ಮ ಉದ ಉದ कदಮ್ಮ ಉದೋ बोल मा खुशो उदो बोल मा हम दरी हम चल हमें दरी दरी जल्दी दरी देख मी प्रसाद आहे मी तिथं ओढताय ते काळी नम्मे ओढताय चामीला भंडार नंगी ना आजी कडे पाय पडो ना भंडार नंगी ना इथे अशी भंडार अशी इथे भंडार नको ಉದ ಉದ ಬನ್ನ ಉದ ಉದ ಒಂದು ಮನೆ ಜಗ ಮಾಡಿ ಜಗ ಮಾಡ್ತೀವಿ देखा लेते देखा कुछ उदो बोल मा उदो बोलो ಅಷ್ಟೇ उदो उदा ಕುಶಲ ಶೂ ತೊಳೆನ್ ಪಾನಿ ಅಂತೆಲ್ಲ येतात येतात ನೋಡ ಖುಷಿ ಪೂಜೆ ಆಗಿದ್ ಕೂಡ್ಲೆ ಖುಷಿಗೆ ಫಸ್ಟ್ ಅವನಿಗೆ ಬೆಳಗ್ಗೆ ಚಳಿ ಸರಿ ಆಗಿಲ್ಲ ಅಣ್ಣಂಗೆ ಅದಕ್ಕೆ ಅಮ್ಮ ಯಾ ಖುಷಿ ಬಂಡಾರ ನೀವೇ दाखवली सा ನೀವೇ दाखवू जास्त इथे भंडार नंगे आजी कडे ಏನಾಯ್ತು ತಾಳಮ್ಮ ಏನಾಗಲ್ಲ ಕವರ್ ತರಲೆ ಒಂದೆರಡು ನನಗೆ आम्ही अनेक 2 कवर आणताम अनेक अम्मा कवर आणते शोभा ताಳು पडेल एवढा मागे हुशारम्मा ಅಲ್ಲಾಗ್ಲೇ ಎಲ್ಲ ರಪ್ಪ ಮಾಡ್ಕೊಂಡ ಚಿತ್ರಾನ್ನ ಮಾಡಿ ಚಿತ್ರಾನ್ನ ಮಾಡಿಸ್ತಿದ್ಯಾ ತಾತಂಗೆ ಚಕ್ಕೋಜಿ ಏನಂದ್ರೆ ಖುಷು ಖುಷ ಊಟ ಬಡಿಸಿ ಬರ್ತಾ ಇದ್ದೀನಿ ತುಂಬ ಸುಸ್ತಾಗ್ಬಿಟ್ಟಿದೆ ಯಾವಾಗಲಿಂದ ಸುಸ್ತಾಗಿಲ್ವಾ ಅಮ್ಮ ನನಗೆ ಬರೀ ಸುಸ್ತಾಗಿಲ್ವಾ ನೋಡ್ರಿ ಹೆಂಗಂತಾರೆ ನನ್ನ ಮಗ ಊಟ ಬಡಿಸ್ತಿದ್ದಾನೆ ಗೊತ್ತಾ ಅವಾಗಲೇ ಚಿತ್ರಾನ್ನ ಎಲ್ಲ ರಂಪ ಮಾಡಿ ಹೋಗಿದ್ದಾನೆ ಅಮ್ಮ ತುಪ್ಪ ಅಲ್ಲೇ ಇದೆ ಆಂಟಿ ಕೇಳಿ ಎಷ್ಟು ಒಂದು ಬೇಕಾದ್ರೆ ಶುಗರ್ ಪೇಷಂಟ್
ಬೆಲ್ಲದ್ದು ಇದು ನಾನು ಮಾಡಿರೋದು. ಅಡುಗೆ ಬರ್ದವ್ರಿಗೆಲ್ಲ ಅಡುಗೆ ಮನೆಗೆ ಬಿಡ್ಕೊಂಡ್ರೆ ಇಲ್ಲಿ ಹಿಂಗೆ ಆಗೋದು. ಅದಕ್ಕೆ ಮತ್ತು ವೀಡಿಯೋದೇ ಬಿಲ್ಡಪ್ ಕೊಡ್ತಾರೆ. ನಾನು ಅಡುಗೆ ಮಾಡಿದ್ದೀನಿ ಅಪ್ಪ ಹಿಂಗೆ ಮಾಡಿದ್ದೀನಿ ಮೊನ್ನೆ ವ್ಲಾಗಲ್ಲಿ ಎಷ್ಟು ರುಚಿಯಾಗಿ ಮಾಡಿದ್ದೀನಿ. ಅದು ನನಗೆ ಕೂರಿಸ್ಬಿಟ್ಟು ಕರಡೆ ಹೇಳಿದ್ದು ಎಷ್ಟು ಹಿಂಸೆ ಅಡುಗೆ ಮಾಡಿಸಿದ್ರು ಅಂತ. ಇದು ವಡೆ ತೋರಿಸು. ಖುಷ್ ಖುಷ್ ಅವನು ಏನು ಮಾಡಿದ್ರು ತಿರ್ಗಲ್ಲ. ಮೊಬೈಲ್ ಅವ್ನು ತಿರ್ಗಲ್ಲ. ಅದಕ್ಕೆ ಸುಮ್ಮನೆ ಕೂತವನೆ. ಅದು ಇದು ಎಲ್ಲ ಇಲ್ಲ ಅವ್ನು ಎಲ್ಲ ಎಳೆದ್ಬಿಟ್ಟು ಅವ್ನು ರಂಪ ಮಾಡೋದಾಗ ಸಮಾಧಾನ ಇಲ್ಲ ಅವನಿಗೆ. ಅದಕ್ಕೆ ಕರೆಕ್ಟ್ ನೋಡ್ಬೇಕಾ ಮೊಬೈಲ್ ನೋಡ್ಕೊಂಡೆ ಮೊಬೈಲಿಗೆ ಅಟ್ಯಾಚ್ ಆಗ್ಬಿಟ್ರೆ ಚೆನ್ನಾಗಿ. ಪ್ರಾಬ್ಲಮ್ ಸುಮ್ಮನಿರಲ್ಲ ಆಂಟಿ. ಅವನು ಏನು ಮಾಡಿದ್ರು ಸುಮ್ಮನಿರಲ್ಲ. ಅದೊಂದು ಇರೋ ಸುಮ್ಮನಿರ್ತಾನೆ ಅಟ್ಲೀಸ್ಟ್ ನಮಗೆ ಊಟ ಮಾಡೋಕ್ಕಾದ್ರೂ. ಇದೇ ಕತೆ ಮಾಡ್ಯಾರ ಕಣ ಅಕ್ಷಯ್. ಮೊಬೈಲ್ ತೋರಿಸ್ತಾರೆ ತಿನ್ನಿಸ್ತಾರೆ. ಬೇರೆ ಆಪ್ಷನ್ನೇ ಇಲ್ಲ. ಇಲ್ಲ ಕತೆ ಹೇಳಿದ್ರು ಊಟ ಮಾಡ್ತಾನೆ. ಸುಸ್ತಾಗೈತೆ ಇವತ್ತು. ಈಗ ಚೇಂಜ್ ಆಗಿದ್ದಾನೆ. ಹಾಡುಗಳು ನೋಡಲ್ಲ, ಈ ಕತೆಗಳು ಹೇಳ್ಬೇಕು. ಈ ಕತೆ ಹೇಳ್ಬೇಕು. ಮತ್ತೆ ಅದು ಧರಣಿ ಬಂಡೆಲ್ಲ ನೋಡ್ತಾನೆ ಲಾಸ್ಟಿಗೆ ಹುಲಿ ಹುಲಿತು ಅಂತ. ಹುಲಿ ಬಂದ ತಕ್ಷಣ ಅಣ್ಣ ಚೂಟು. ಕೇಳಿದ್ದು ಸುಳ್ಳಾಗಬಹುದು. ಮುಂಗುಸಿ ಹಾವಿಂದು ಕತೆ ಇದೆಯಲ್ಲ ಅದು ತುಂಬಾ ಇಷ್ಟಪಟ್ಟು ಕೇಳ್ತಾರೆ. ಮುಂಗುಸಿದು ಹಾವಿಂದು. ಅದೇ ಇವತ್ತು 2ನೇ ವಾರದ್ದು ವೈಭವಲಕ್ಷ್ಮಿ ಪೂಜೆ ಇದೆಯಲ್ಲ, ಸೊ ಹಾಗಾಗಿ ಇವಾಗ ರೆಡಿ ಆಗಬೇಕು. ನಮ್ಮದು ಊಟ ಎಲ್ಲ ಆಗೋ ಅಷ್ಟೊತ್ತಿಗೆ 4 ಗಂಟೆ ಆಗೋಯ್ತು. ಪಾಪುಗೆ ಮಲಗಿಸಿ ನನಗೆ ನಿದ್ದೆ ಬಂದುಬಿಡ್ತು. 4 ಗಂಟೆಗೆ ಹಂಗೆ ಮಲ್ಕೊಂಬಿಟ್ಟು 5 ಗಂಟೆಗೆ ಎದ್ದೆ ಪೂಜೆ ಮಾಡಬೇಕು ಅಂತ. ಸೊ ಹೀಗೆ 5 ಗಂಟೆಗೆ ಎದ್ದು ಎಲ್ಲ ಕೆಲಸ ಮಾಡಿಕೊಂಡು ಅವನಿಗಂದ್ರೆ ತಿನ್ನಿಸಿ ನಾನು ಟೀ ಕುಡ್ಕೊಂಡು ಈಗ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಈಗ ಹೋಗಿ ಪೂಜೆ ಮಾಡಬೇಕು. ಸೊ ಫಸ್ಟು ಸೀರೆ ಉಡ್ಕೋಬೇಕು. ಸೊ ಟಕ ಅಂತ ಬೇಗ ರೆಡಿ ಆಗಬೇಕು. ಆಗಲೇ 6:15 ಆಗಿಬಿಟ್ಟಿದೆ. 6:30 ಅಷ್ಟೊತ್ತಿಗೆ ಪೂಜೆ ಮಾಡೋಕ್ಕೆ ಹೋಗ್ಬೇಕು ನಾನು. ಓಕೆ, ಮತ್ತೆ ನಾನು ರೆಡಿಯಾಗಿ ಬರ್ತೀನಿ. ಅಮ್ಮ ಎಷ್ಟನೇ ವಾರದ ಪೂಜೆ? 2ನೇ ವಾರದ್ದು. 3 ವಾರ ಇದೆ. ಅಯ್ಯೋ ಖುಷಿ ಆಗ್ಲೇ ಬಂದಿದ್ದ ನನ್ನ ಹತ್ರ ಪೂಜೆ ಮಾಡ್ತೀನಿ ಅಂತ. ಹೌದಾ? ಮನೆ ಮತ್ತೆ ಕಳಸು ತುಂಬ ನೀರಿಟ್ಟಿ ಜಲ ದಾರೆ ಬಾಗ್ಲಾಕ್ರಿ ಗಾಳಿ ಬರ್ತಿದೆ ನೋಡ್ರಿ. ಎರಡನೇ ವಾರದ ಪೂಜೆಯನ್ನು ಕ್ಲೀನಾಗಿ ಸಮಾಧಾನವಾಗಿ ಆಯಿತು. ಇನ್ನು 3 ವಾರ ಪೂಜೆ ಇದೆ, ಅದು ಆರಾಮಾಗಾದರೆ ಸಾಕು. 2ನೇ ವಾರದ ಪೂಜೆ ಕೂಡ ಆರಾಮಾಗಾಯಿತು. ಇನ್ನು 3 ವಾರ ಪೂಜೆ ಇದೆ. ಎಲ್ಲ ಅವನು ತರಲೆ ಅಂದರೆ ತರಲೆ. ಇವತ್ತು ಬೆಳಗ್ಗೆಯಿಂದ ಫುಲ್ಲು ಸುಸ್ತಾಗ್ಬಿಟ್ಟಿದೆ, ತಲೆಯೆಲ್ಲ ನೋಯ್ತಿದೆ. ಈ ಕಡೆ ಬರ್ರಿ, ಅಮ್ಮ ಪೂಜೆ ಮಾಡ್ತಿದ್ದಾರೆ ನೋಡಿ. ಅಮ್ಮ ಒಂದಿನೇನು ಇವತ್ತಿನ ವೈಭವಲಕ್ಷ್ಮಿ ಪೂಜೆ. ನನ್ನ ಮಗ ನೋಡ್ರಿ ಇಲ್ಲಿ ಹೆಂಗ ಅದ್ರ ಮೇಲೆ ನಿಂತ್ಕಂತಾನೀಗ. ಅವ್ನು ಸುಮ್ಮನೆ ಇರಲ್ಲ ಈಗ ನೋಡ್ರಿ. ಹಿಂಗೆ ತರಲೆ ಮಾಡ್ತಾನೆ ಅಂದರೆ ಬಿಡ್ರಿ ಬಿಡ್ರಿ. ಕೊಕ್ಕೋ ತಮ್ಮಂದು ಹಾಕ್ರಿ, ಎದ್ರಕಂತಾನೆ. ತಾಯ್ತಿಗೂ ಹಚ್ಬಿಡು. ನೋಡ್ಕಂತಾನೆ ಅದು ಬೇಕಂತಮ್ಮ. ಅದು ಇಟ್ಕೊಳ್ಳಲ್ಲ ಬಿಡ್ರಿ. ಅದೊಂದು ಅಪ್ಲಿಕೇಶನ್ ಹಾಕ್ಬೇಕಿತ್ತು. ಪಾಪ ಅವ್ರಿಗೆ ಅರ್ಜೆಂಟ್ ಇದೆ. ಸರ್ವರ್ ಬೇರೆ ಬೆಳಗ್ಗೆಯಿಂದ 2-3 ಸಲ ಫೋನ್ ಮಾಡೋರೆ. ಪೇಮೆಂಟ್ ಪೆಂಡಿಂಗ್ ಇದಲ್ಲ, ಅದು ಮಾಡ್ದ? ಪೇಮೆಂಟ್ ಪೆಂಡಿಂಗ್ ಇತ್ತು. ಸದ್ಯ ಅದು ಪೇಮೆಂಟ್ ಪ್ರೊಸೆಸ್ ಆಗಿದೆ. ನೋಡ್ದ ಅದನ್ನ? ಮತ್ತೆ ಎಲ್ಲಪ್ಪ ನಾನು ಅನ್ಕಂಡೆ ನೋಡ್ತಾನೆ ಇರ್ತಾನೆ ಏನಾದ್ರು ಹಾಕಂತಾಳ ಅಂತ.
ಪೂಜೆ ಎಲ್ಲ ಆಗಿ ಊಟ ಎಲ್ಲ ಆಗಿ ಒಂದು ರೌಂಡ್ ವಾಕಿಂಗ್ ಬಂದಿದ್ದೀವಿ. ಸೊ ಇವಾಗ ಮನೆಗೆ ಹೋಗಿ ಮಲ್ಕೋಬೇಕು. ತುಂಬ ಸುಸ್ತಾಗ್ಬಿಟ್ಟಿದೆ. ತುಂಬ ಗಲಾಟೆ ಏರಿಯಾ ನಮ್ಮದು, ಹಾಗಾಗಿ ಕಟ್ ಮಾಡಿ ವಿಡಿಯೋ ಮಾಡ್ತಾಯಿದ್ದೀನಿ. ಓಕೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ, ಬಾಯ್.